ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ ಸ್ವಲ್ಪ ನೀರು ಕುಡಿ ಅಮ್ಮ. ಆಗಿಂದ ಒಂದೇ ಸಮನೆ ಅಳ್ತಾನೆ ಇದೆಯಾ? ಹತ್ತು ನಿನ್ ಕಣ್ಣೆಲ್ಲ ಕೆಂಪಾಗಿ ಹೋಗಿದೆ. ತಗೊಳಮ್ಮ ನೀರು ಕುಡಿ. ಬೇಡ, ಏನು ಬೇಡ ನನಗೆ. ನಮ್ಮನೆ ಭಾಗ್ಯಲಕ್ಷ್ಮಿನೇ ಹೋದ್ಮೇಲೆ ಇನ್ನೇನು ಬೇಕು ನಮ್ಗೆ? ನಮ್ ಶ್ರಾವಣಿ ಮನೆ ತುಂಬಾ ಓಡಾಡ್ಕೊಂಡಿದ್ದಾಗ ಎಷ್ಟು ಚೆನ್ನಾಗಿದ್ವಿ ನಾವೆಲ್ಲ. ಏನಾಗ್ತಿದೆ ನಮ್ಮ ಮನೆಗೆ? ಯಾಕೆ ಹೀಗೆಲ್ಲ ಆಗ್ತಿದೆ? ಯಾವ ದರಿದ್ರ ಕಣ್ಬಿತ್ತಪ್ಪ ನಮ್ಮ ಮನೆ ಮೇಲೆ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ನನ್ನ ಕಣ್ಣಂತೂ ಬಿದ್ದಿರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ವೆಟರ್ನಿಟಿ ಡಾಕ್ಟ್ರು ನನ್ನ ಕಣ್ಣ 2 ಸರಿ ಚೆಕ್ ಮಾಡಿದ್ದಾರೆ. ನನ್ನ ಕಣ್ಣು ಚೆನ್ನಾಗಿದೆ, ಶುದ್ಧವಾಗಿದೆ, ಸುಂದರವಾಗಿದೆ ಅಂತಾನು ಹೇಳಿದ್ದಾರೆ. ನನಗೆ ಹತ್ರದ್ದು ಕಾಣಿಸುತ್ತೆ, ದೂರ ದೃಷ್ಟಿನೂ ಕಾಣಿಸುತ್ತೆ. ಸುಂದರ ಇಲ್ಲೇ ಇದೆ ಮಮ್ಮಿ. ಅವ್ರದೇ ಅವ್ರಿಗೆ ಹತ್ಕೊಂಡು ಉರಿತಾ ಇದೆ. ಇಂಥ ಟೈಮಲ್ಲಿ ನಿನಗೆ ಕಾಮಿಡಿ ಬೇಕಾ? ನಿಮ್ಗೆ ಅವಾರ್ಡ್ ಕೊಡ್ತಾರೆ ಅನ್ಕೊಂಡಿದ್ಯಾ? ತೆಗೆದು ಬಿಟ್ಟು ಬಿಡ್ತೀನಿ ನೋಡು. ಆ ಅವಾರ್ಡ್ ಕನಸನ್ನ ಬಿಟ್ಟ ಮೇಲೆ ನಾನೀಗ ತೋರಿಸ್ತಾ ಇರೋದು ಕಾಮಿಡಿ ಬುದ್ಧಿ ಅಲ್ಲ, ಕಿಲಾಡಿ ಬುದ್ಧಿ. ನೋಡಲೇ, ಶ್ರಾವಣಿ ಆದ್ರೇನು, ಶ್ರೀವಲ್ಲಿ ಆದ್ರೇನು, ಈ ಮನೆಗೆ ಸೊಸೆಯಾಗಿ ಬರೋಳು ನಮಗೆ ಸಂಪತ್ತು ಹೊತ್ಕೊಂಡು ಬರಬೇಕು, ಅಷ್ಟೇ ತಾನೇ? ಇಲ್ಲಿ ನೋಡಪ್ಪ, ಅಮ್ಮ ಒಂದೇ ಸಮನೆ ಅಳ್ತಾನೆ ಇದ್ದಾಳೆ. ಯಾರೇನು ಹೇಳಿದ್ರು ಸಮಾಧಾನ ಆಗ್ತಿಲ್ಲ. ಲೇ ವಿಶಾಲು, ನಿನಗಾಗಿದ್ದಷ್ಟು ದುಃಖ ನನಗೂ ಆಗಿದೆ ಕಣೆ. ಆದ್ರೆ ಏನ್ ಮಾಡೋದು? ಇದೆಲ್ಲ ವಿಧಿ ಆಟ. ಬಂದಿದ್ದಲ್ಲ ಬಂದಿದ್ದ ಹಾಗೆ ಸ್ವೀಕರಿಸ್ಬೇಕು. ಇಲ್ಲಪ್ಪ, ನಾವು ತಪ್ಪು ಮಾಡ್ಬಿಟ್ವಿ. ಶ್ರಾವಣಿ ಮೇಡಮ್ ಅವ್ರನ್ನ ನಾವು ಕಳಿಸ್ಬಾರ್ದಿತ್ತಪ್ಪ. ಅವರು ಈ ಮನೆ ಸ್ವತ್ತು. ಯಜಮಾನ್ರು ಕಳಿಸ್ಕೊಡು ಅಂದ ತಕ್ಷಣ ಹೇಗಪ್ಪ ಕಳಿಸ್ಕೊಟ್ರಿ? ನಿಮ್ಗೇನು ಅನಿಸ್ಲೇ ಇಲ್ವಾ? ಅಪ್ಪ, ಶ್ರಾವಣಿ ಮೇಡಮ್ ಅವರು ಈ ಮನೆ ಮೇಲೆ ಪ್ರಾಣನೇ ಇಟ್ಕೊಂಡಿದಾರಪ್ಪ. ನಮ್ಮ ಸುಬ್ಬು ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ. ಆ ಪ್ರೀತಿನ ಕಳ್ಕೊಂಡು ಅವ್ರು ಬದುಕಿರಲ್ಲ ಅಪ್ಪ. ಅಪ್ಪ, ಶ್ರಾವಣಿ ಮೇಡಮ್ ಅವ್ರನ್ನ ವಾಪಸ್ ಕರ್ಕೊಂಡ್ ಬಂದ್ಬಿಡೋಣ ಅಪ್ಪ. ಸುಬ್ಬು ಜೊತೆ ಅವ್ರಿಗೆ ಮದುವೆ ಮಾಡಿಸ್ಬಿಡೋಣ ಅಪ್ಪ. ನೋಡಲೇ ಸುಂದರ ತರಿತ್ರ, ನಿನ್ನ ಹೆಂಡತಿ ಹೆಂಗ್ ಮಾತಾಡ್ತಾಳೆ ಅಂತ. ನಾನು ಎಷ್ಟು ಸರಿ ಅಂತ ಈ ಕ್ಯಾಸೆಟ್ ಚೇಂಜ್ ಮಾಡ್ಲು. ನನಗೂ ಆ ಕಡೆಗೆ ಈ ಕಡೆಗೆ ಬಾಗಿ ಬಾಗಿ ಸಾಕಾಗಿ ಹೋಗ್ಬಿಟ್ಟಿದ್ದೆ ಕಣೋ. ಅಯ್ಯೋ ದೇವ್ರೇ. ಅಲ್ಲ, ಏನಾದ್ರೂ ಒಂದು ಡಿಸಿಷನ್ ತಗೋಬಾರ್ದ? ನಮ್ಮನ್ನ ಯಾಕೋ ಕನ್ಫ್ಯೂಷನ್ ನಲ್ಲಿ ಇಡ್ತಾರೆ ಇವರೆಲ್ಲ. ಮಮ್ಮಿ, ನನಗೆ ನಿನ್ನ ಕ್ಯಾರೆಕ್ಟರ್ ಮೇಲೆ ಕನ್ಫ್ಯೂಷನ್ ಇದೆ. ನೀನು ಕಮಿಡಿಯನ್ನ, ವಿಲನ್ನ, ಪಾಸಿಟಿವ, ನೆಗೆಟಿವ, ಅಥವಾ ಸಪೋರ್ಟಿಂಗ, ಅಥವಾ ಓವರ್ ಆಕ್ಟಿಂಗ ಅಂತ. ದರಿದ್ರ, ಇದು ನಂದೇನೋ ಕೇಳ್ತೀಯ? ಮತ್ತೆ ನನ್ನ ಫ್ಯಾನ್ಸ್ಗಳನ್ನ ಕೇಳಿದ್ರೆ ಅವರು ನೇರವಾಗಿ ಇದಕ್ಕೆ ಉತ್ತರ ಕೊಡ್ತಾರೆ ಅಲ್ವಾ? ಏನಂತ ಮಮ್ಮಿ? ಹೀರೋಯಿನ್. ಮಮ್ಮಿ, ಸುಮ್ಮನಿರ್ತೀಯ? ಯಾಕಪ್ಪ, ಜಾಸ್ತಿ ಅಂತ? ಜಾಸ್ತಿ ಅಲ್ಲ, ಅಲ್ಲಿ ನಡೀತಾ ಇರೋದು. ನೀನು ಇಲ್ಲಿ ಕೊಡ ಹಿಡ್ಕೊಂಡು ನಿಂತಿದ್ಯಾ. ಹಂಗಂದ್ರೆ ಅಂದರೆ ಸಿಚುವೇಶನ್ನು ಅಲ್ಲಿ ನಡೀತಾ ಇರೋದು. ನೀನು ಇಲ್ಲಿ ಕಾಮಿಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಸೈಲೆಂಟಾಗಿ ಕಟ್ ಮಾಡಿಬಿಡ್ತಾರೆ. ಅದಕ್ಕೆ ಅವ್ರಿಗೇನು ಹೇಳ್ತಾರೋ ಅದನ್ನು ಕೇಳಿಕೊಂಡು ಸುಮ್ಮನಿರು ಒಂದೇ. ಹಂಗಂತೀಯಪ್ಪ ಸುಂದರ. ಜೀವನದಲ್ಲಿ ನಮ್ಮವರು ತಮ್ಮವರು ಅನ್ನೋ ಸಂಬಂಧಗಳು ಶಾಶ್ವತವಾಗಿ ಇರಬೇಕು ಅಂದರೆ ಆ ದೇವರು ಅದನ್ನು ನಮ್ಮ ಹಣೆಯಲ್ಲಿ ಬರೆದಿರಬೇಕು. ಭಗವಂತನ ಇಚ್ಛೆ ಏನಿದೆ ನೋಡೋಣ. ಆದರೆ ಒಂದಂತೂ ನಿಜ, ಯಜಮಾನ್ರ ಮಾತು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಮೀರಲ್ಲ. ಹಾಗೆ ನೀವ್ಯಾರೂ ಮೀರಂಗಿಲ್ಲ. ನಾನೆಲ್ಲಿ ತಪ್ಪು ತಿಳ್ಕೊಂಡ್ಬಿಡ್ತೀನೋ, ನನಗೆಲ್ಲಿ ನೋವಾಗುತ್ತೋ, ನಾನು ಎಲ್ಲಿ ಇವನನ್ನು ದೂರ ಕಳಿಸ್ಬಿಡ್ತೀನೋ ಅಂತ ಯೋಚನೆಯಲ್ಲಿ ಮುಳುಗೋಗಿದ್ದೆ.
ಅವನಿಗೆ ಈ ಮದುವೆ ವಿಷಯ ಆಘಾತನೇ ಆಗಿರುತ್ತೆ. ಆದರೂ ಅಷ್ಟು ಆಘಾತ ಆದರೂ ಒಂದು ಹೆಣ್ಣಿನ ರಕ್ಷಣೆಗೋಸ್ಕರ ಅದನ್ನು ಸಹಿಸ್ಕೊಂಡ. ಅಷ್ಟೇ ಅಲ್ಲ, ಇವತ್ತಿನವರೆಗೂ ಶ್ರಾವಣಿನ ಚೆನ್ನಾಗಿ ನೋಡ್ಕೊಂಡು ಕಾಪಾಡ್ಕೊಂಡು ಬಂದ. ಶ್ರೀವಲ್ಲಿ ನನಗೆ ವಿಷಯ ಹೇಳಿದಾಗಲೇ ಅನುಮಾನ ಇತ್ತು. ಅವರು ಗಂಡ ಹೆಂಡತಿ ಥರ ಬಾಳ್ತಾ ಇಲ್ಲ, ಅವರು ಸಂಸಾರನೇ ಮಾಡ್ತಾ ಇಲ್ಲ, ಅವ್ರ ನಡುವೆ ಸಂಬಂಧನೇ ಇಲ್ಲ ಅಂತ ನನಗೆ ಆಶ್ಚರ್ಯನೂ ಆಯಿತು. ಆದರೆ ಎಲ್ಲದಕ್ಕೂ ಇವತ್ತು ತೆರೆ ಬಿತ್ತು. ಅಣ್ಣ, ಆದರೂ ಇವ್ರು ಮಾಡಿದ ತಪ್ಪು. ಆಗಲೇ ನಾನು ಹೇಳಿದ್ನಲ್ಲ, ಪರಿಸ್ಥಿತಿ ಸಂದರ್ಭ ನಮ್ಮ ಕೈಲಿ ಇಂಥ ತಪ್ಪು ಮಾಡಿಸ್ಬಿಡುತ್ತೆ. ಅಂಥ ಪರಿಸ್ಥಿತಿಲಿ ಕೂತು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋಷ್ಟು ಸಮಯನೂ ಇರಲ್ಲ, ಸಂಯಮನೂ ಇರಲ್ಲ. ಇವರಿಬ್ರು ಮುಂಚೆಯಿಂದ ಒಳ್ಳೆ ಸ್ನೇಹಿತರಾಗಿತ್ತು. ಆ ಸ್ನೇಹಕ್ಕೋಸ್ಕರ ಇವನು ಎಲ್ಲ ಆರೋಪನೂ ಅವನ ತಲೆ ಮೇಲೆ ಹೊರಿಸ್ಕೊಂಡ. ನಾವೆಷ್ಟೇ ಅವಮಾನ ಮಾಡಿದ್ರು, ಅವನ್ನ ದೂರ ತಳ್ಳಿದ್ರು, ನಾವು ಬಾಯಿಗೆ ಬಂದಂಗೆ ಅಂದ್ರು, ಅವನ ಸಹಿಸ್ಕೊಂಡ. ಹಾಗೆ ನೋಡಿದ್ರೆ ದೊಡ್ಡವರಾಗಿ ನಾವೇ ಇವ್ರುಗಳ ಮನಸ್ಸನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ಏನ್ ಮಾಡೋಕ್ಕಾಗತ್ತೆ, ಅದಕ್ಕೂ ಸಂದರ್ಭನೇ ದೂಷಿಸ್ಬೇಕು. ಆಗಿದೆಲ್ಲ ಆಗೋಯ್ತು, ಏನು ಅನಾಹುತ ನಡೆದಿಲ್ವಲ್ಲ ಅಂತ ಸಮಾಧಾನ ಪಟ್ಕೋಬೇಕಷ್ಟೆ. ಮೇಲಾಗಿ ಇಷ್ಟು ದೊಡ್ಡ ತ್ಯಾಗಕ್ಕೆ ಕಾರಣವಾಗಿರೋ ನಿಮ್ಮ ಸ್ನೇಹ ಶಾಶ್ವತವಾಗಿರ್ಲಿ ಅಂತ ನನ್ನ ಇಷ್ಟ. ನಾಳೆ ನಡೆಯೋ ಮದುವೆನ ನಾನು ಕ್ಯಾನ್ಸಲ್ ಮಾಡಿದ್ದೀನಿ. ಶಾಶ್ವತವಾಗಿ ನೀವು ಸ್ನೇಹಿತರಾಗಿ ಇದ್ಬಿಡಿ. ನನ್ನನ್ನು ಕ್ಷಮಿಸಿದ್ರು, ಅಪ್ಕೊಂಡು ಮಾತಾಡಿದ್ರು ಅಂತ ಖುಷಿ ಪಡ್ಲು, ಅಥವಾ ನನ್ನ ಪ್ರೀತಿ ನನ್ನ ಕೈ ತಪ್ಪು ಹೋಗ್ತಿದೆ ಅಂತ ದುಃಖ ಪಡ್ಲು, ಏನು ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂತೂ ಸುಬ್ಬು ಹಿಡ್ತಿದ್ದ ಹಠ ಸಾಧಿಸ್ಬಿಟ್ಟ, ಅವನೇ ಗೆದ್ಬಿಟ್ಟ. ನಾನು, ನನ್ನ ಪ್ರೀತಿ, ನನ್ನ ಜೀವನ ಎಲ್ಲ ಸೋತು ಹೋಯ್ತು. ಶ್ರಾವಣಿ ಸುಬ್ರಹ್ಮಣ್ಯ, ಶ್ರಾವಣಿ ಸುಬ್ರಹ್ಮಣ್ಯ.